ಮುಗಿಯದ ಬಂಧನ ಭಾಗ 65. ಅವನು ಗಂಭೀರವಾಗಿ ನಿಂತಿದ್ದನು. ನಂತರ ಸ್ವಲ್ಪ ಪಕ್ಕಕ್ಕೆ ಸರಿದು ತನ್ನ ಹಿಂದೆ ಸಾಲಾಗಿ ನಿಂತಿದ್ದ ಅಂಗರಕ್ಷಕರನ್ನು ಒಮ್ಮೆ ನೋಡ್ತಾನೆ. ಅವರಲ್ಲಿ ಪ್ರತಿಯೊಬ್ಬರ ಕೈಯಲ್ಲಿಯೂ ಕೂಡ ಒಂದೊಂದು ದೊಡ್ಡ ಅಲಂಕಾರಿಕ ಪೆಟ್ಟಿಗೆ ಇತ್ತು. ಇತ್ತ ರೈಲಿನ ಸದ್ದು ಅಥವಾ ಹಿನ್ನೆಲೆಯ ಕೋಲಾಹಲ ಮುಂದುವರಿಯುತ್ತಿದ್ದಂತೆ ಸಂಪತ್ ಮತ್ತು ಕನಕ ಕೋಪ ಮತ್ತು ಅವಮಾನದಿಂದ ಕೆರಳುತ್ತಲೇ ಇದ್ದರು. ಅವರಿಗಂತೂ ಅವರ ಮನಸ್ಸಿಗೂ ಬಹಳ ಘಾಸಿಯಾಗಿತ್ತು. ಆದರೆ ಈ ಎರಡೂ ಕುಟುಂಬಗಳ ನಡುವೆ ಪಾರ್ಟಿಯಲ್ಲಿ ನಡೆದಂತಹ ತೀವ್ರ ಘಟನೆಯ ಬಗ್ಗೆ ಅತ್ತ ಗೀತಾಳಿಗಾಗಲಿ ಅಥವಾ ಇತರರಿಗಾಗಲಿ ಏನೂ ತಿಳಿದಿರಲಿಲ್ಲ. ನಿನ್ನೆ ರಾತ್ರಿ ಪಾರ್ಟಿಯಲ್ಲಿ ಸ್ವಲ್ಪ ಮದ್ಯ ಸೇವಿಸಿದ್ರಿಂದ ಮತ್ತು ಮನೆಗೆ ಬಂದ ಮೇಲೆ ಸಿದ್ಧಾರ್ಥ್ ಜೊತೆ ವಾದ ಹರಟೆ ನಡೆಸಿ ರೋಜಾ ಸಂಪೂರ್ಣವಾಗಿ ಸುಸ್ತಾಗಿ ಹೋಗಿದ್ಲು. ಹಾಗಾಗಿ ರಾತ್ರಿ ಮನೆಗೆ ಮರಳಿದ ತಕ್ಷಣವೇ ಸ್ವಲ್ಪ ಹೊತ್ತು ಹೆಣ್ಣು ಮಕ್ಕಳೊಂದಿಗೆ ಆಟವಾಡಿ ಬೇಗನೆ ಅಡುಗೆ ಮನೆಯತ್ತ ತೆರಳಿ ನಂತರ ನಿದ್ರೆಗೆ ಜಾರಿದ್ಲು. ಬೆಳಗ್ಗೆ ಪುಟ್ಟ ಅನ್ವಿತಾ ಸಣ್ಣ ಚಲನವಲನಗಳು ಅಶ್ವಿನಿಯನ್ನ ಎಚ್ಚರಗೊಳಿಸಿದ್ವು. ನಿದ್ರೆಯಿಂದ ಎಚ್ಚರಗೊಂಡ ರೋಜಾ ಆ ಪುಟ್ಟ ಮಗಳನ್ನು ವಾತ್ಸಲ್ಯದಿಂದ ತಬ್ಬಿಕೊಂಡು ಸ್ವಲ್ಪ ಹೊತ್ತು ಹಾಸಿಗೆ ಮೇಲೆಯೇ ಮಲಗಿದ್ಲು. ಎದ್ದ ತಕ್ಷಣ ಅವಳು ಅನ್ವಿತಾಳ ಮುಖ ತೊಳೆಸಿ ಕರೆದುಕೊಂಡು ಕೆಳಗೆ ಸಭಾಂಗಣಕ್ಕೆ ಬರ್ತಾಳೆ. ಅಷ್ಟೊತ್ತಿಗೆ ಗೀತಾ ಬೆಳಗಿನ ಉಪಹಾರವನ್ನು ಸಿದ್ಧಪಡಿಸಿ ಇಟ್ಟಿದ್ಲು. ಆರವ್ ಮತ್ತು ಆದಿತ್ಯ ಆಗಲೇ ಉಪಹಾರಕ್ಕಾಗಿ ಊಟದ ಮೇಜಿನ ಬಳಿ ಕುಳಿತಿದ್ರು. ಅಶ್ವಿನಿ ತನ್ನ ಹಣೆ ಅಥವಾ ತಲೆಯನ್ನು ಹಿಡಿದುಕೊಂಡು ಅನ್ವಿತಾಳೊಂದಿಗೆ ಕೆಳಗೆ ಬರುವುದನ್ನು ಕಂಡಾಗ ಆ ಇಬ್ಬರು ಮಕ್ಕಳು ಅವಳನ್ನು ನೋಡಿ ನಿಜವಾದ ಕಾಳಜಿಯಿಂದ ವಿಚಾರಿಸ್ತಾ ಇದ್ದಾರೆ. ಅಮ್ಮ, ನಿನಗೆ ಇನ್ನೂ ತಲೆನೋವು ಇದೆಯಾ? ಒಂದು ಸಣ್ಣ ನಿಟ್ಟುಸಿರಿನೊಂದಿಗೆ ಅಶ್ವಿನಿ ಇಬ್ಬರು ಮಕ್ಕಳ ಹತ್ತಿರ ಬಂದು ನಿಂತು ನಗುತ್ತಾ ತಲೆಯಾಡಿಸ್ತಾಳೆ. ನಾನು ನಿನ್ನೆ ರಾತ್ರಿಯೇ ಔಷಧಿಯ ಮಾತ್ರೆಗಳನ್ನೆಲ್ಲ ತೆಗೆದುಕೊಂಡಿದ್ದೆ ಅಲ್ವಾ, ಹಾಗಾಗಿ ನನಗೆ ಈಗ ತಲೆನೋವು ಸಂಪೂರ್ಣವಾಗಿ ಕಡಿಮೆಯಾಗಿ ಹೋಗಿದೆ. ಅದನ್ನು ಕೇಳಿ ಆರವ್ ಮತ್ತು ಆದಿತ್ಯ ನೆಮ್ಮದಿಯ ನಿಟ್ಟುಸಿರನ್ನು ಬಿಡ್ತಾರೆ. ಅದಾದ ನಂತರ ಅಶ್ವಿನಿ ಇಬ್ಬರು ಮಕ್ಕಳೊಂದಿಗೆ ಪ್ರೀತಿಯಿಂದ ಉಪಹಾರವನ್ನು ಸೇವಿಸಲು ಕುಳಿತುಕೊಳ್ತಾಳೆ. ಅಷ್ಟರಲ್ಲಿ ಹೊರಗಿನ ಡೋರ್ಬೆಲ್ ಸದ್ದು ಮಾಡಿತ್ತು. ಅಶ್ವಿನಿ ಎದ್ದು ಹೋಗಿ ಬಾಗಿಲನ್ನು ತೆರೀತಾಳೆ. ಬಾಗಿಲಿನಲ್ಲಿ ನಿಂತಿದ್ದಂತಹ ವ್ಯಕ್ತಿಯನ್ನು ನೋಡಿದಾಗ ಅವಳ ಹುಬ್ಬುಗಳು ಆಶ್ಚರ್ಯ ಮತ್ತು ಮುಜುಗರದಿಂದ ಸುಕ್ಕುಗಟ್ಕೊಂಡು ಹೋಗ್ತವೆ. ಏನು, ನೀನು ಇಷ್ಟು ಬೇಗ ಬಂದಿದೆಯಾ? ಏನಾದರೂ ಸಮಸ್ಯೆ ಏನಾದರೂ ಇದೆಯಾ ಎಂದು ಬಾಗಿಲಲ್ಲಿ ಎತ್ತರವಾಗಿ ನಿಂತಿರುವಂತಹ ಸುಹಾಸ್ನನ್ನು ಅವಳು ನೇರವಾಗಿ ತುಂಬ ಕಠೋರವಾಗಿ ಕೇಳ್ತಾಳೆ. ಮುಖದಲ್ಲಿ ಯಾವುದೇ ರೀತಿಯ ಭಾವನೆಗಳನ್ನು ತೋರಿಸದೆ ಬೃಹತ್ ಪೆಟ್ಟಿಗೆಗಳನ್ನು ಲಘುವಾಗಿ ಹಿಡಿದುಕೊಂಡು ಸಾಲಾಗಿ ನಿಂತಿದ್ದ ಆ ದೇಹದಾಂಡ್ಯ ಅಂಗರಕ್ಷಕರನ್ನು ನೋಡಿ ಅಶ್ವಿನಿ ತೀವ್ರ ಗೊಂದಲಕ್ಕೆ ಒಳಗಾಗ್ತಾಳೆ. ಸುಹಾಸ್ ಶಾಂತವಾಗಿ ಉತ್ತರಿಸ್ತಾ, ಲೋಗೋ ಆಟಿಕೆಗಳು ಮಕ್ಕಳು ಇತರರೊಂದಿಗೆ ಆಟವಾಡೋಕೆ ಬಯಸ್ತಾರೆ ಎಂದು ನಿನ್ನೆ ರಾತ್ರಿ ಕೇಳಿದ್ದೆ. ಹಾಗಾಗಿ ತಡರಾತ್ರಿಯಲ್ಲೇ ನನ್ನ ಸಹಾಯಕನಿಗೆ ಕರೆ ಮಾಡಿ ಅವರಿಗಾಗಿ ಇವುಗಳನ್ನೆಲ್ಲ ಖರೀದಿಸೋಕೆ ಹೇಳಿದ್ದೆ. ಪೆಟ್ಟಿಗೆಯಲ್ಲಿ ಒಳಗೆ ಕೆಲವೊಂದಷ್ಟು ಕಷ್ಟಕರವಾದ ಪಜಲ್ಸ್ಗಳು ಒಗಟುಗಳು ಇವೆ. ಅವರಿಗೆ ಇದು ಖಂಡಿತ ಇಷ್ಟವಾಗ್ತದೆ ಅಂತ ನಾನು ಭಾವಿಸ್ತೀನಿ. ಅಶ್ವಿನಿ ಏನು ಹೇಳಬೇಕಂತ ತಿಳಿಯದೆ ಒಂದು ಕ್ಷಣ ದಿಗ್ಭ್ರಮೆಗೊಂಡು ನಿಂತು ಬಿಡ್ತಾಳೆ. ಅವಳು ತನ್ನ ನೋಟವನ್ನು ಮತ್ತೆ ಆ ಉದ್ವಿಗ್ನ ಮುಖದ ದಷ್ಟಪುಷ್ಟ ಸ್ನಾಯುಗಳಿಂದ ಅಂಗರಕ್ಷಕರ ಕಡೆಗೆ ತಿರುಗಿಸ್ತಾಳೆ. ಹೇಗೋ ಅವರ ಆ ಗಂಭೀರ ಭಂಗಿಗೂ ಮತ್ತು ಅವರ ಕೈಯಲ್ಲಿ ಹಿಡಿದಿರುವಂತಹ ಮುದ್ದಾದ ಆಟಿಕೆ ಪೆಟ್ಟಿಗೆಗಳಿಗೂ ಯಾವುದೇ ಸರಿಹೊಂದುವ ಸಂಬಂಧವೇ ಇಲ್ಲದಂತೆ ಅವಳಿಗೂ ಕೂಡ ಭಾಸವಾಯಿತು. ಮೊದಲು ಪೆಟ್ಟಿಗೆಗಳನ್ನು ಒಳಗೆ ತರಲು ಹೇಳಿ ಎಂದು ಸಿದ್ಧಾರ್ಥ್ ಅಂಗರಕ್ಷಕರಿಗೆ ಮನೆಯೊಳಗೆ ಪ್ರವೇಶಿಸಲು ಸನ್ನೆಯನ್ನು ಮಾಡ್ತಾನೆ. ಅಶ್ವಿನಿ ಕೆಲವು ಸೆಕೆಂಡುಗಳ ಕಾಲ ಹಿಂಜರಿದರೂ ಕೂಡ ನಂತರ ಆ ವ್ಯಕ್ತಿಗಳು ಪೆಟ್ಟಿಗೆಗಳನ್ನು ಕೋಣೆಯೊಳಗೆ ಕೆಳಗಿಡಲು ಅವಕಾಶವನ್ನು ನೀಡಿದ್ಲು. ಅದೇ ಸಮಯದಲ್ಲಿ ಊಟದ ಕೋಣೆಯಲ್ಲಿದ್ದಂತಹ ಮೂವರು ಮಕ್ಕಳು ಬಾಗಿಲ ಬಳಿಯ ಶಬ್ದ ಕೇಳಿ ತಕ್ಷಣ ಹೊರಗೆ ಓಡಿ ಹೋಗ್ತಾರೆ. ಆರವ್ ಮತ್ತು ಆದಿತ್ಯ ಪೆಟ್ಟಿಗೆಗಳ ಬಳಿ ಓಡಿ ಬಂದು ಅವುಗಳನ್ನು ಅತ್ಯಂತ ಕುತೂಹಲದಿಂದ ನೋಡೋಕೆ ಶುರು ಮಾಡಿದ್ರು. ಆದರೆ ಮತ್ತೊಂದೆಡೆ ಪುಟ್ಟ ಅನ್ವಿತಾ ಬಂದಿದ್ದ ಸಿದ್ಧಾರ್ಥ್ ಸುತ್ತಲೂ ಒಮ್ಮೆ ನೋಡ್ತಾ ಇದ್ದಾನೆ. ನಂತರ ತನ್ನ ಸಹೋದರರ ಬಳಿಗೆ ಹೋಗಿ ಅವರೊಂದಿಗೆ ಸೇರಿಕೊಳ್ತಾಳೆ. ತನ್ನ ಕಣ್ಣ ಮುಂದೆ ಏನಾಗ್ತಿದೆ ಎಂಬುದನ್ನು ಕಂಡು ಆ ಮಗು ಆಶ್ಚರ್ಯಚಕಿತಳಾಗಿ ಹೋಗ್ತಾಳೆ. ಆದಿತ್ಯ ಅಶ್ವಿನಿಯ ಪೆಟ್ಟಿಗೆಗಳನ್ನು ತಕ್ಷಣ ತೆರೆಯೋಕ್ಕೆ ಒತ್ತಾಯಿಸ್ತಾನೆ. ಅದನ್ನು ನೋಡುವ ಕುತೂಹಲವಂತೂ ಭಾರಿ ಇತ್ತು. ನಾನು ರಾತ್ರಿಯಷ್ಟೇ ತುಂಬ ಆಸೆಯಿಂದ ಕೇಳಿದ್ದೆ. ನಂತರ ಇಷ್ಟೊಂದು ಬೆಳಗ್ಗೆಯ ಮನೆಯಲ್ಲಿ ಲೋಗೋ ಸೆಟ್ ಸಿಗ್ತದೆ ಅಂತ ಅವನು ಎಂದಿಗೂ ಕೂಡ ನಿರೀಕ್ಷೆ ಮಾಡೇ ಇರಲಿಲ್ಲ. ಅಷ್ಟೇ ಅಲ್ಲ, ಅವನಿಗೆ ಬಹಳ ದಿನಗಳಿಂದ ಬೇಕಾಗಿದ್ದಂತಹ ಸೀಮಿತ ಆವೃತ್ತಿಯ ಒಗಟುಗಳು ಅಂದರೆ ಲಿಮಿಟೆಡ್ ಎಡಿಷನ್ನು ಸಹ ಅಲ್ಲಿದ್ವು.
ಆದರೆ ಅವು ತುಂಬ ದುಬಾರಿಯಾಗಿದ್ದ ಕಾರಣ ರೋಜಾ ಬಳಿ ಕೇಳಲು ಅವನು ಹಿಂಜರಿಯುತ್ತಿದ್ದ. ಆಶ್ಚರ್ಯಕರವಾಗಿ ಆ ದುಬಾರಿ ಒಗಟುಗಳು ಕೂಡ ಬೆಟ್ಕಿಗಳ ಒಳಗೆ ಇದ್ವು. ಆರವ್ ಕೂಡ ತನ್ನ ಅತಿಯಾದ ಉತ್ಸಾಹವನ್ನು ತಡೆಯಲಾಗಲಿಲ್ಲ. ಇದೆಲ್ಲ ನಿಜವಾಗಿಯೂ ನಮಗಾಗಿಯೇ? ಆದಿತ್ಯ ಬಾಗಿಲ ಬಳಿ ನಿಂತಿದ್ದ ಸುಹಾಸ್ನನ್ನು ನೋಡುತ್ತಾ ಕೇಳ್ತಾ ಇದ್ದಾನೆ. ಅವನ ಕಣ್ಣುಗಳು ಸಂತೋಷದಿಂದ ಮಿಂಚುತ್ತಿದ್ವು. ಸಿದ್ಧಾರ್ಥ್ ಮೌನವಾಗಿ ತಲೆಯಾಡಿಸಿ ಒಪ್ಪಿಗೆ ಸೂಚಿಸ್ತಾನೆ. ಆ ವ್ಯಕ್ತಿಯ ಒಪ್ಪಿಗೆ ದೊರೆತಿದ್ದಂತೆ ಆದಿತ್ಯ ಉತ್ಸಾಹದಿಂದ ಮಧುರವಾದ ಧ್ವನಿಯಲ್ಲಿ ಕೂಗುತ್ತಾ, ಪ್ರಕಾಶಮಾನವಾಗಿ ಮುಗುಳ್ನಗುತ್ತಾ, ಧನ್ಯವಾದಗಳು ಮಿಸ್ಟರ್ ವರ್ಮಾ ಅಂತ ಹೇಳ್ತಾನೆ. ಮತ್ತೊಂದೆಡೆ ಆರವ್ ಕೊಂಚ ವಿನಮ್ರವಾಗಿ ತನ್ನ ಸಂತೋಷವನ್ನು ವ್ಯಕ್ತಪಡಿಸ್ತಾನೆ. ಅವರ ಉತ್ಸಾಹವನ್ನು ಕಂಡಂತಹ ಸುಹಾಸ್ ತನ್ನ ತುಟಿಗಳ ಮೂಲೆಗಳನ್ನು ಸಣ್ಣಗೆ ಬಾಗಿಸಿ, ನಿಮಗೆ ಅದು ಇಷ್ಟವಾಯ್ತಲ್ಲ, ಅದು ನನಗೂ ಸಂತೋಷವಾಯಿತು ಅಂತ ತಲೆಯಾಡಿಸುತ್ತಾ ಹೇಳ್ತಾನೆ. ಅವರ ನಡುವಿನ ಆತ್ಮೀಯ ಸಂಭಾಷಣೆಯು ರೋಜಾಳ ಹುಬ್ಬುಗಳನ್ನು ಗಂಟಾಕುವಂತೆ ಮಾಡುತ್ತೆ ಮತ್ತು ಅವಳು ಒಳಗೊಳಗೆ ಆತಂಕಕ್ಕೊಳಗಾಗಲು ಪ್ರಾರಂಭಿಸ್ತಾಳೆ. ತನಗೆ ತಿಳಿಸದೆ ಮಕ್ಕಳಿಗೆ ಇಂತಹ ದುಬಾರಿ ಉಡುಗೆಗಳನ್ನು ನೀಡುವುದು ಅಶ್ವಿನಿಗೆ ಸ್ವಲ್ಪನೂ ಕೂಡ ಇಷ್ಟ ಇರಲಿಲ್ಲ ಅನ್ನೋದನ್ನು ಸುಹಾಸ್ ತಕ್ಷಣವೇ ಗ್ರಹಿಸ್ತಾನೆ. ಹಾಗಾಗಿ ಅವನು ತೀರಾ ಸಾಧಾರಣವಾಗಿ ಹೇಳುವಂತೆ, ಅನ್ವಿತಾ, ಈ ಆಟಿಕೆಗಳು ತುಂಬ ಇಷ್ಟ, ಅವಳಿಗಂತೂ ಬಹಳ ಇಷ್ಟ ಆಗುತ್ತೆ, ಹಾಗಾಗಿ ನೀವು ಮೂವರು ಒಟ್ಟಿಗೆ ಆಟವಾಡಬಹುದು ಅಂತ ಹೇಳ್ತಾನೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಈ ಉಡುಗೊರೆಗಳನ್ನು ಮೂಲತಃ ತನ್ನ ಮಗಳಿಗಾಗಿ ತಂದದ್ದು. ಆರವ್ ಮತ್ತು ಆದಿತ್ಯ ಅವಳ ದಯೆಯಿಂದ ಇದರ ಪ್ರಯೋಜನ ಪಡೀತಾರೆ ಎಂಬಂತೆ ಅವನು ಚಾಣಾಕ್ಷತನದಿಂದ ಸೂಚಿಸ್ತಾನೆ. ಅವನು ಹೇಳಿದ್ದನ್ನು ಕೇಳಿದಂತಹ ಅಶ್ವಿನಿ ಆ ಉಡುಗೊರೆ ಆಟಿಕೆಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳಲು ಒಪ್ಪದೆ ಬೇರೆ ದಾರಿನೇ ಇರಲಿಲ್ಲ. ತನ್ನ ಕೆಲಸದಿಂದ ಸಂಪೂರ್ಣವಾಗಿ ತೃಪ್ತನಾದಂತಹ ಸುಹಾಸ್ ಅಲ್ಲಿ ಹೆಚ್ಚು ಹೊತ್ತು ಇರದೆ ಆತುರದಿಂದ ಕಚೇರಿಗೆ ಹಿಂತಿರುಗ್ತಾನೆ. ಅಶ್ವಿನಿ ಪೆಟ್ಟಿಗೆಗಳನ್ನು ಸ್ವಲ್ಪ ಹೊತ್ತು ಪಕ್ಕಕ್ಕಿರಿಸಿ ಮಕ್ಕಳನ್ನು ಶಾಲಿನಿಯ ಆರೈಕೆಯಲ್ಲಿ ಬಿಟ್ಟು ತನ್ನ ಸಂಶೋಧನಾ ಸಂಸ್ಥೆಗೆ ಅಂತ ಹೇಳಿ ಹೊರಟು ಹೋಗ್ತಾಳೆ. ಅವಳು ಕಚೇರಿಯನ್ನು ಪ್ರವೇಶಿಸಿದ ತಕ್ಷಣ ಅವಳ ಫೋನ್ ರಿಂಗ್ ಆಯಿತು. ಪರದೆ ಮೇಲೆ ಅತ್ಯಂತ ಪರಿಚಿತ ಕಾಲರ್ ಐಡಿಯನ್ನು ನೋಡಿದಾಗ ಅಶ್ವಿನಿಯ ಕಣ್ಣುಗಳು ಸಂತೋಷದಿಂದ ಬೆಳಗಿದ್ವು. ಅವಳು ತಕ್ಷಣ ಮುಗುಳ್ನಗುತ್ತಾ ಕರೆಗೆ ಉತ್ತರಿಸ್ತಾಳೆ. ಇನ್ನೊಂದು ತುದಿಯಲ್ಲಿ ಪ್ರೊಫೆಸರ್ ಹರಿಹರನ್ ಅವರ ಸಹಜ ಧ್ವನಿ ಕೇಳಿಸಿತ್ತು. ನೀನು ಕೆಲಸದಲ್ಲಿ ಕಾರ್ಯನಿರತರಾಗಿದ್ದೀಯಾ? ಅಶ್ವಿನಿ ತಲೆಯಾಡಿಸ್ತಾ, ಇಲ್ಲ ಸರ್, ನಾನು ಈಗಷ್ಟೇ ಕಚೇರಿಗೆ ತಲುಪಿದ್ದೀನಿ. ಏನಾದರೂ ವಿಶೇಷ ಇದೆಯಾ? ನೀವು ಕರೆ ಮಾಡಿ ಬಹಳ ದಿನಗಳಾಗಿದ್ವಲ್ವಾ ಅಂತ ಹೇಳಿದ್ಲು. ಅವಳು ದೇಶಕ್ಕೆ ಹಿಂತಿರುಗಿದಾಗಿಂದಲೂ ಕೂಡ ಇಬ್ಬರು ವಿರಳವಾಗಿ ಸಂಪರ್ಕದಲ್ಲಿದ್ದರು. ಹೆಚ್ಚಿನ ಸಮಯ ಸಂಶೋಧನಾ ಸಂಸ್ಥೆಯಲ್ಲಿನ ಹೊಸ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ನೀಡೋಕ್ಕೆ ಅಶ್ವಿನಿ ಅವರೇ ಪ್ರೊಫೆಸರ್ಗೆ ಕರೆಯನ್ನು ಮಾಡ್ತಾನೆ ಇದ್ದರು. ಹರಿಹರನ್ ಸಾಮಾನ್ಯವಾಗಿ ತಮ್ಮ ವೈದ್ಯಕೀಯ ಸಂಶೋಧನೆಯಲ್ಲಿ ಸದಾ ಕಾರ್ಯನಿರತರಾಗಿರ್ತಿದ್ದರಿಂದ ಅವರ ಉತ್ತರಗಳು ತೀರಾ ಸಂಕ್ಷಿಪ್ತವಾಗಿರ್ತಿದ್ವು ಮತ್ತು ತುಂಬ ಕಮ್ಮಿಯಾಗಿ ಮಾತಾಡೋರು. ಇಷ್ಟೊಂದು ದಿನಗಳಲ್ಲಿ ಹರಿಹರನ್ ಅವರೇ ಖುದ್ದಾಗಿ ಅವಳಿಗೆ ಕರೆ ಮಾಡಿರುವಂಥದ್ದು ಇದೇ ಮೊದಲ ಬಾರಿಯಾಗಿತ್ತು. ಹೌದು, ನಾನು ನಿನ್ನಿಂದ ಒಂದು ಸಣ್ಣ ಸಹಾಯ ಪಡೆಯಬೇಕಿದೆ. ಹರಿಹರನ್ ನೇರವಾಗಿ ವಿಷಯಕ್ಕೆ ಬರ್ತಾರೆ. ಒಂದು ಪ್ರಮುಖ ಯೋಜನೆ ಇದೆ, ಅದರ ಸಂಪೂರ್ಣ ಸಂಶೋಧನೆ ಮತ್ತು ಅಭಿವೃದ್ಧಿಯ ಉಸ್ತುವಾರಿಯನ್ನು ನೀನೇ ವಹಿಸ್ಕೊಳ್ಬೇಕು. ಇಬ್ಬರು ಯೋಜನೆ ಬಗ್ಗೆ ಚರ್ಚಿಸ್ತಾರೆ. ನಂತರ ಅವಳು ಹರಿಹರನ್ ಅವರ ಗಮನದ ಬಗ್ಗೆ ಆತಂಕ ಕಾಳಜಿಯಿಂದ ವಿಚಾರಿಸೋಕೆ ಯತ್ನಿಸ್ತಾಳೆ. ನೀವು ಯಾವಾಗ ದೇಶಕ್ಕೆ ಹಿಂತಿರುಗ್ತೀವಿ? ನೀವು ಬಂದರೆ ನಾನು ಖಂಡಿತ ಕರೆ ಮಾಡ್ತೇನೆ. ಹರಿಹರನ್ ತಮ್ಮ ದಿನಚರಿಯ ವೇಳಾಪಟ್ಟಿಯನ್ನು ಒಮ್ಮೆ ನೋಡಿ, ಬಹುಶಃ ಈಗಲೇ ಆಗಲ್ಲ, ನಾನು ಹೊರಡುವ ಮೊದಲು ನಿನಗೆ ಖಂಡಿತ ತಿಳಿಸೇ ಬರ್ತೀನಿ ಅಂತ ಉತ್ತರಿಸ್ತಾರೆ. ಅಶ್ವಿನಿ ಸಂಕ್ಷಿಪ್ತವಾಗಿ ಉತ್ತರಿಸಿ ಅವರ ಮಾತಿಗೆ ಸಮ್ಮತಿಸ್ತಾಳೆ. ಈಗ ಹಿರಿಯ ರಾಜಾರತ್ನಂ ಅವರ ಮೂಲ ಚಿಕಿತ್ಸೆ ಪೂರ್ಣಗೊಂಡಿದ್ದರಿಂದ ಅವರಿಗೆ ನಿಯಮಿತ ಔಷಧಿಗಳನ್ನು ನೀಡಿ ಸಮಯಕ್ಕೆ ಸರಿಯಾಗಿ ಮಾತ್ರೆಗಳನ್ನು ತೆಗೆದುಕೊಳ್ಳುವಂತೆ ನೆನಪಿಸಿದರೆ ಅವಳ ಕೆಲಸ ಅಲ್ಲಿಗೆ ಮುಗಿದಿತ್ತು, ಅದೇ ಸಾಕಾಗುತ್ತೆ. ಆದ್ದರಿಂದ ಅಶ್ವಿನಿ ರಾಜಾರತ್ನಂ ಅವರ ಭವನಕ್ಕೆ ದಿನವೂ ಆಗಾಗ್ಗೆ ಭೇಟಿ ನೀಡುವಂತಹ ಅಗತ್ಯವೂ ಕೂಡ ಇರಲಿಲ್ಲ. ಹಾಗಾಗಿ ಅವಳಿಗೆ ಸಾಕಷ್ಟು ಉಚಿತವಾದ ಸಮಯ, ಅವಳದೇ ಒಂದು ಪ್ರೈವೇಸಿ ಟೈಮ್ ಸಿಕ್ಕಿದ್ರಿಂದ ಅವಳು ಬಹುತೇಕ ಇಡೀ ದಿನವನ್ನು ತನ್ನ ಸಂಶೋಧನಾ ಸಂಸ್ಥೆಯಲ್ಲೇ ಕಳೆಯೋಕ್ಕೆ ಶುರು ಮಾಡ್ತಾಳೆ. ಕೆಲವೊಮ್ಮೆ ಅವಳು ಇತರ ಆಡಳಿತಾತ್ಮಕ ಕೆಲಸಗಳನ್ನು ನೋಡ್ಕೊಳ್ತಾ ಇದ್ಲು ಮತ್ತು ಕೆಲವು ಸಮಯಗಳಲ್ಲಿ ಸಂಶೋಧನಾ ಕೇಂದ್ರಕ್ಕೆ ಹೋಗಿ ಇತರ ಪ್ರಮುಖ ಸಂಶೋಧಕರೊಂದಿಗೆ ಸೇರಿಕೊಂಡು ಪ್ರಯೋಗಗಳಲ್ಲಿ ತೊಡಗ್ತಾ ಇದ್ಲು. ಗೋಪಿ ಈ ಹಿಂದೆ ವಿದೇಶದಲ್ಲಿದ್ದಾಗಲೂ ಕೂಡ ಅವಳ ಅತ್ಯುತ್ತಮ ಸಹಾಯಕನಾಗಿ ಕೆಲಸ ಮಾಡಿದ್ರಿಂದ ಇಲ್ಲೂ ಅವನು ಅವಳಿಗೆ ನಿಷ್ಠೆಯಿಂದ ಸಹಾಯ ಮಾಡುವುದನ್ನು ಮುಂದುವರಿಸ್ತಾನೆ.
ಹೇಳಬೇಕಾಗಿಲ್ಲ, ಅವರಿಬ್ಬರ ನಡುವೆ ಅತ್ಯುತ್ತಮವಾದ ವೃತ್ತಿಪರ ಕೆಲಸದ ಬಾಂಧವ್ಯವಿತ್ತು. ಆ ದಿನ ಅವರ ಸಂಶೋಧನೆಯಲ್ಲಿ ಒಂದು ಮಹತ್ವದ ತಿರುವು ಮತ್ತು ಯಶಸ್ಸು ಕೂಡ ದೊರೆತಿತ್ತು. ಹಾಗಾಗಿ ಅವರಿಬ್ಬರು ಸಾಮಾನ್ಯ ಸಮಯಕ್ಕಿಂತ ಬೇಗನೆ ಸಂಶೋಧನಾ ಸಂಸ್ಥೆಯಿಂದ ಹೊರಟರು. ನಾವು ಕಳೆದ ಕೆಲವು ದಿನಗಳಿಂದ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೇವೆ. ಈ ಯಶಸ್ಸನ್ನು ಆಚರಿಸಲು ಒಟ್ಟಿಗೆ ಊಟಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಗೋಪಿ ಸೂಚಿಸ್ತಾನೆ. ಅಶ್ವಿನಿ ಸಮಯವನ್ನು ನೋಡಿ ಕ್ಷಮೆ ಯಾಚಿಸುತ್ತಾ, ನಾವು ಇನ್ನೊಂದು ದಿನ ಖಂಡಿತ ಹೋಗೋಣ ಗೋಪಿ, ನಾನು ಈಗಲೇ ಹೋಗಿ ನನ್ನ ಮಕ್ಕಳನ್ನು ಶಾಲೆಯಿಂದ ಕರೆದುಕೊಂಡು ಬೇರೆ ಬರಬೇಕಾಗಿದೆ ಅಂತ ಹೇಳ್ತಾಳೆ. ರೋಜಾ ತಾಯ್ತನದ ಕಾರಣವನ್ನು ನೀಡಿದ್ರಿಂದ ಗೋಪಿ ಇನ್ನು ಮುಂದೆ ಒತ್ತಾಯಿಸೋಕೆ ಸಾಧ್ಯವೇ ಆಗಲಿಲ್ಲ. ಆದ್ದರಿಂದ ಅವರಿಬ್ಬರು ಸಂಶೋಧನಾ ಸಂಸ್ಥೆಯಿಂದ ಹೊರಟು ಬೇರೆ ಬೇರೆ ದಾರಿಗಳಲ್ಲಿ ತೆರಳುತ್ತಾರೆ. ಅವಳು ತನ್ನ ಕಾರು ಹತ್ತಿದ ತಕ್ಷಣ ಅಶ್ವಿನಿಯ ಅಂದರೆ ಫೋನ್ ಮತ್ತೆ ರಿಂಗ್ ಆಗೋಕ್ಕೆ ಶುರುವಾಗುತ್ತೆ. ಈ ಬಾರಿ ವರುಣ್ನಿಂದ ಕರೆ ಕೂಡ ಬಂದಿರುತ್ತೆ. ಹಲೋ, ಏನಾಯಿತು ವರುಣ್ ಅಂತ ಕೇಳಿದ್ಲು. ಇನ್ನೊಂದು ತುದಿಯಲ್ಲಿ ವರುಣ್ನ ಒಂದು ಮೃದುವಾದ ಧ್ವನಿ ಎನ್ನುವುದು ಕೇಳಿ ಬರ್ತಾ ಇತ್ತು. ನಿನಗೆ ನಂತರ ಸ್ವಲ್ಪ ಸಮಯ ಸಿಗ್ತದೆಯೇ? ನಾವು ಇಲ್ಲಿಗೆ ಹಿಂತಿರುಗಿದಾಗಿಂದಲೂ ಕೂಡ ಪ್ರಶಾಂತವಾಗಿ ಎಲ್ಲೂ ಪ್ರೈವಸಿಯಲ್ಲಿ ಭೇಟಿನೇ ಆಗಿಲ್ಲ ನೋಡು. ಡಾಕ್ಟರ್ ಅಶ್ವಿನಿ, ನೀವು ನನ್ನೊಂದಿಗೆ ಊಟ ಮಾಡೋಕ್ಕೆ ಬಂದರೆ ನನಗೆ ತುಂಬ ಗೌರವದ ವಿಷಯ, ನನಗೆ ತುಂಬ ಖುಷಿಯಾಗತ್ತೆ ಅಂತ ಹೇಳ್ತಾನೆ. ಅಶ್ವಿನಿ ಗೋಪಿಗೆ ಹೇಳಿದ ಅದೇ ಕಾರಣವನ್ನು ವರುಣ್ಗೂ ಹೇಳಲು ಪ್ರಾರಂಭಿಸಿದಾಗ ವರುಣ್ ಮಧ್ಯ ಪ್ರವೇಶಿಸಿ, ಒಂದು ನಿಮಿಷ, ನಾನು ಈಗಾಗಲೇ ನಿಮಗಾಗಿ ಪ್ರಸಿದ್ಧವಾದ ಒಂದು ರೆಸ್ಟೋರೆಂಟ್ನಲ್ಲಿ ಟೇಬಲ್ ಬುಕ್ ಮಾಡಿದ್ದೀನಿ. ನೀವು ಬರುವವರೆಗೂ ಅಲ್ಲೇ ಕಾಯ್ತಾ ಇರ್ತೀನಿ. ಐ ಆಮ್ ವೇಟಿಂಗ್ ಫಾರ್ ಯು ಅಂತ ಹೇಳ್ತಾನೆ. ಅದನ್ನು ಕೇಳಿದ ಅಶ್ವಿನಿ ತಾನು ಹೇಳಬೇಕಿದ್ದ ಮಾತುಗಳನ್ನು ಗಂಟಲಲ್ಲೇ ನುಂಗಾಕೊಳ್ತಾಳೆ. ತನ್ನ ಮಕ್ಕಳನ್ನು ಕರೆದುಕೊಂಡು ಬರಲು ಅವಳು ಆತರ ಪಡಬೇಕಾಗಿದ್ದು ನಿಜವೇ. ಆದರೂ ಕೂಡ ವರುಣ್ನ ಅವಳೊಂದಿಗೆ ಊಟ ಮಾಡುವ ಬಗ್ಗೆ ತುಂಬ ಹಠ ಹಿಡಿದಿದ್ದರಿಂದ ಇನ್ನು ಮುಂದೆ ಅವನ ಆಹ್ವಾನವನ್ನು ನಿರಾಕರಿಸುವಂಥದ್ದು ಸಭ್ಯತೆಯಲ್ಲ ಅಂತ ಅವಳು ಭಾವಿಸಿದ್ಲು ಕೂಡ. ಇದಲ್ಲದೆ ಅವಳು ವಿದೇಶದಲ್ಲಿದ್ದಾಗ ಕೂಡ ಆ ಕಷ್ಟದ ದಿನಗಳಲ್ಲಿ ವರುಣ್ ಅವಳಿಗೆ ಅಪಾರವಾದ ಅಂದರೆ ತುಂಬ ಸಹಾಯ ಮಾಡಿದ್ದನು. ಹಾಗಾಗಿ ಅವನಿಗೆ ಹಾಗೆ ಒಂಟಿಯಾಗಿ ಕಾಯಿಸುವಂಥದ್ದು ಅವಳಿಗೆ ಸರಿ ಅನ್ನಿಸ್ಲಿಲ್ಲ. ಸರಿ ವರುಣ್, ನೀನು ಎಲ್ಲಿದೆಯಾ? ನಾನು ತಕ್ಷಣವೇ ಅಲ್ಲಿಗೆ ಬಂದುಬಿಡ್ತೀನಿ. ಕೊನೆಗೆ ಅವಳು ಅವನ ಪ್ರೀತಿಯ ಆಹ್ವಾನವನ್ನು ಸ್ವೀಕರಿಸಲೇಬೇಕಾಯಿತು. ತಕ್ಷಣವೇ ವರುಣ್ ಅವಳಿಗೆ ರೆಸ್ಟೋರೆಂಟ್ನ ಹೆಸರು ಮತ್ತು ಸ್ಥಳವನ್ನು ವಿವರಿಸ್ತಾನೆ. ರೋಜಾ ತಕ್ಷಣವೇ ಅದಕ್ಕೆ ಒಪ್ಕೊಳ್ತಾಳೆ. ಫೋನ್ ಕರೆ ಮುಗಿದ ತಕ್ಷಣ ಅವಳು ಮನೆಗೆ ಕರೆ ಮಾಡಿ ಗೀತಾ ಬಳಿ ಮಕ್ಕಳ ಕ್ಷೇಮ ಸಮಾಚಾರವನ್ನು ವಿಚಾರಿಸ್ತಾಳೆ. ಅವಳು ಮಕ್ಕಳನ್ನು ಕಿಂಡರ್ ಗಾರ್ಡನ್ನಿಂದ ಕರೆದುಕೊಂಡು ಬರುವಂತೆ ಗೀತಾಳಿಗೆ ಕೇಳಿಕೊಳ್ತಾಳೆ. ನಂತರ ಅವಳು ತನ್ನ ಕಾರಿನ ಮಾರ್ಗವನ್ನು ಬದಲಾಯಿಸಿ ವರುಣ್ನ ನೀಡಿದ ರೆಸ್ಟೋರೆಂಟ್ ವಿಳಾಸದ ಕಡೆಗೆ ಸಾಗ್ತಾಳೆ. ಅವಳು ಅಲ್ಲಿಗೆ ತಲುಪಿದಾಗ ವರುಣ್ ಆಗಲೇ ಅವಳಿಗಾಗಿ ಕಾಯ್ತಾ ಇದ್ದನು. ಅವನು ಸ್ವಲ್ಪ ಸಮಯದಿಂದಲೇ ಅಲ್ಲಿದ್ದುಕೊಂಡು ಅವಳ ಆಗಮನವನ್ನು ನಿರೀಕ್ಷಿಸುತ್ತಿದ್ದ. ಅಶ್ವಿನಿಯನ್ನು ಕಂಡೊಡನೆ ಅವನು ಮುಗುಳ್ನಗುತ್ತಾ ಕೈ ಬೀಸಿ ಕರೀತಾ ಇದ್ದನು. ಅವಳು ಆತುರದಿಂದ ಹೋಗಿ ಅವನ ಎದುರಿನ ಆಸನದಲ್ಲಿ ಕುಳಿತು ಮುಜುಗರದಿಂದ ಕ್ಷಮೆ ಯಾಚಿಸುತ್ತಾ, ನಿನ್ನನ್ನು ಇಷ್ಟೊತ್ತು ಕಾಯುವಂತೆ ಮಾಡಿದ್ದಕ್ಕೆ ನಿಜವಾಗ್ಲೂ ಕ್ಷಮಿಸಿ, ವರುಣ್ನ ಕ್ಷಮೆಯನ್ನು ಕೇಳ್ತಾ ಇದ್ದಾಳೆ. ವರುಣ್ ಸೌಮ್ಯವಾಗಿ ಮುಗುಳ್ನಗ್ತಾನೆ. ಅಯ್ಯೋ ಪರವಾಗಿಲ್ಲ ಅಶ್ವಿನಿ, ನಾನು ಇನ್ನು ಪ್ರಮುಖ ಕೆಲಸಕ್ಕೆ ಏನಾದರೂ ಅಡ್ಡಿಪಡಿಸಿದ್ನಾ ಅಂತ ಕಾಳಜಿಯಿಂದ ಕೇಳ್ತಾನೆ. ಅವರು ವಿದೇಶದಲ್ಲಿದ್ದಾಗ ಅಶ್ವಿನಿ ಆಗಾಗ್ಗೆ ತನ್ನ ವೈದ್ಯಕೀಯ ಸಂಶೋಧನೆಯ ಕಾರಣದಿಂದಾಗಿ ಸಮಯದ ಅರಿವಿಲ್ಲದೆ ಕಳೆದು ಹೋಗ್ತಾ ಇದ್ಲು. ಕೆಲವೊಮ್ಮೆ ಅವಳು ಮಹತ್ವದ ಪ್ರಯೋಗಗಳಿಗಾಗಿ ರಾತ್ರಿಯಿಡೀ ಎಚ್ಚರವಾಗಿ ಇರ್ತಾ ಇದ್ಲು. ಅಶ್ವಿನಿ ನಗುತ್ತಾ ತಲೆ ಆಡಿಸ್ತಾಳೆ. ಇಲ್ಲ, ಇವತ್ತು ಕೆಲಸ ಬೇಗನೆ ಮುಗಿದೋಯ್ತು ಅಂತ ಹೇಳುತ್ತಾ ಅವಳು ಪರಿಚಾರಕನಿಗೆ ಅಂದರೆ ವೇಟರ್ಗೆ ಕರೆ ಮಾಡಿ ತನ್ನ ಆರ್ಡರನ್ನು ನೀಡಿ ಮತ್ತೆ ವರುಣ್ನ ತಿರುಗ್ತಾಳೆ. ನಾನಿವತ್ತು ಸ್ವಲ್ಪ ತಡವಾಗಿ ಬಂದ ಕಾರಣ ಈ ಊಟದ ಪಾರ್ಟಿಯನ್ನು ನಾನೇ ನಿನಗೆ ನೀಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ನಾನು ನಿನ್ನಂತೆಯೇ ದೇಶಕ್ಕೆ ಹಿಂತಿರುಗ್ತಿದ್ದೇನಲ್ವಾ, ಹಾಗಾಗಿ ಇದನ್ನು ನಿನಗೆ ನನ್ನ ಕಡೆಯಿಂದ ನೀಡುವ ಆತ್ಮೀಯ ಸ್ವಾಗತದ ಉಪಚಾರವೆಂದು ಪರಿಗಣಿಸು. ವರುಣ್ ಕೂಡ ಸಂತೋಷದಿಂದ ತಕ್ಷಣವೇ ಆಯಿತು ನಿನ್ನಿಷ್ಟ ಅಂತ ಒಪ್ಕೊಂಡ. ಇಬ್ಬರೂ ತಮಗೆ ಬೇಕಾದಂತಹ ಆಹಾರವನ್ನು ಆರ್ಡರ್ ಮಾಡಿದ ನಂತರ ತಮ್ಮ ಕೆಲಸ ಹಾಗೂ ಸಂಶೋಧನೆಗಳ ಬಗ್ಗೆ ಮಾತಾಡೋಕ್ಕೆ ಪ್ರಾರಂಭಿಸ್ತಾರೆ. ಕ್ರಮೇಣ ಇಬ್ಬರು ಆಸಕ್ತಿದಾಯಕ ಸಂಭಾಷಣೆಯಲ್ಲಿ ಸಂಪೂರ್ಣವಾಗಿ ಕಳೆದು ಹೋದರು. ಯಾಕಂದರೆ ಇಬ್ಬರದು ಕೂಡ ಒಂದೇ ಪ್ರೊಫೆಷನ್ ಆಗಿರೋದ್ರಿಂದ ಅವರಿಗಿರುವಂತಹ ಡೌಟು, ಅವ್ರಿಗಾದಂತಹ ಒಂದು ಅನುಭವಗಳನ್ನು ಹಂಚ್ಕೊಳ್ತಾ ಇದ್ರು. ಅದೇ ಸಮಯದಲ್ಲಿ ಆ ಪ್ರಸಿದ್ಧ ರೆಸ್ಟೋರೆಂಟ್ನ ಮ್ಯಾನೇಜರ್ ಅತ್ಯಂತ ಗಾಂಭೀರ್ಯದಿಂದ ಒಳಗೆ ಬರ್ತಾನೆ. ಅವನ ಹಿಂದೆ ನಗರದ ಪ್ರಭಾವಿ ಉದ್ಯಮಿಗಳ ದೊಡ್ಡ ಗುಂಪೇ ಸಾಕ್ತಾ ಇತ್ತು. ಆ ಜನಸಮೂಹದಿಂದ ಸುತ್ತುವರಿಯಲ್ಪಟ್ಟಿದ್ದಂತಹ ಸುಹಾಸ್ ಅವರು ಉದ್ಯಮದ ಮಾತುಗಳನ್ನು ಕೇಳಿಸಿಕೊಳ್ಳಲು ಹಾಗಾಗಿ ತನ್ನ ತಲೆಯನ್ನು ಕೊಂಚ ಓರೆಯಾಗಿಸಬೇಕಾಗಿತ್ತು.
ಮಾತನಾಡುತ್ತಲೇ ಅವನು ಆಕಸ್ಮಿಕವಾಗಿ ರೆಸ್ಟೋರೆಂಟ್ನ ಒಂದು ದಿಕ್ಕಿನತ್ತ ಕಣ್ಣನ್ನು ಹಾಯಿಸ್ತಾನೆ. ಅವನು ಹಿಂತಿರುಗಿ ನೋಡಿದಾಗ ಗಾಜಿನ ಕಿಟಕಿಯ ಪಕ್ಕದಲ್ಲಿದ್ದ ಮೇಜಿನ ಬಳಿ ಅತ್ಯಂತ ಪರಿಚಿತವಾದ ಆ ಒಂದು ಸುಂದರ ಆಕೃತಿ ಕುಳಿತಿರುವಂಥದ್ದು ಕಂಡನು. ಅಶ್ವಿನಿ ಮತ್ತು ವರುಣ್ ಇಬ್ಬರೂ ಕೂಡ ಎರಡನೇ ಬಾರಿಗೆ ಅತ್ಯಂತ ಸಂತೋಷದಿಂದ ನಗುತ್ತಾ ಮಾತಾಡ್ತಾ ಇರುವಂಥದ್ದನ್ನು ನೋಡಿದ. ತಕ್ಷಣವೇ ಸಿದ್ಧಾರ್ಥನ ಮುಖದ ರಕ್ತವೆಲ್ಲ ಹಿಂಗಿ ಸಂಪೂರ್ಣವಾಗಿ ಕೋಪದಲ್ಲಿ ಕಪ್ಪಿಟ್ಟು ಹೋಯಿತು. ಮಿಸ್ಟರ್ ವರ್ಮಾ, ಅವನು ಇದ್ದಕ್ಕಿದ್ದಂತೆ ಹೆಚ್ಚು ಹಿಡುವುದನ್ನು ನಿಲ್ಲಿಸಿ ಎಪ್ಪುಗಟ್ಟಿ ನಿಂತಿದ್ದನ್ನು ಗಮನಿಸಿದ ಆ ಗುಂಪಿನಲ್ಲಿದ್ದ ಉದ್ಯಮಿಯೊಬ್ಬರು ತೀವ್ರ ಗೊಂದಲದಿಂದ ಕರೆದರು. ಸಿದ್ಧಾರ್ಥನ ಹುಬ್ಬುಗಳು ತೀವ್ರ ಕೋಪದಿಂದ ಗಂಟಾಕೊಂಡಿದ್ವು. ಅವನು ನಿಧಾನವಾಗಿ ತನ್ನ ನೋಟವನ್ನು ಅವರಿಂದ ತಪ್ಪಿಸ್ಕೊಂಡು ತನ್ನೊಳಗಿನ ಆಕ್ರೋಶವನ್ನು ಹತೋಟಿಯಲ್ಲಿಟ್ಕೊಂಡು ಆ ಜನಸಮೂಹವನ್ನು ಹಿಂಬಾಲಿಸಿ ತನ್ನ ಕಾಯ್ದಿರಿಸಿದಂತಹ ಒಂದು ಖಾಸಗಿ VIP ಕೋಣೆಯತ್ತ ಸಾಗ್ತಾನೆ. ಅಶ್ವಿನಿ ಗೊಂದಲದಿಂದ ಸುತ್ತಲೂ ನೋಡ್ತಾಳೆ. ಯಾರೋ ಅತ್ಯಂತ ತಣ್ಣನೆಯ ತೀಕ್ಷ್ಣ ನೋಟದಿಂದ ತನ್ನನ್ನೇ ದಿಟ್ಟಿಸುತ್ತಿರುವಂತೆ ಅವಳಿಗೆ ಭಾಸವಾಯಿತು. ಆದರೆ ಆ ಕ್ಷಣದಲ್ಲಿ ವಿಚಿತ್ರವಾದದ್ದೇನು ಅವಳ ಕಣ್ಣಿಗೆ ಏನೂ ಬೀಳಲಿಲ್ಲ. ಅವಳ ಮುಖಭಾವದಲ್ಲಿನ ಆ ದಿಢೀರ್ ಬದಲಾವಣೆಯನ್ನು ಗಮನಿಸಿದಂತಹ ವರುಣ್, ಏನಾಯ್ತು ಅಶ್ವಿನಿ ಅಂತ ಕಳವಳಭರಿತ ಧ್ವನಿಯಲ್ಲಿ ಕೇಳ್ತಾನೆ. ಅಶ್ವಿನಿ ತನ್ನ ನೋಟವನ್ನು ತಪ್ಪಿಸಿ ಸ್ವಲ್ಪ ಹಿಂಜರಿಕೆಯಿಂದಲೇ ತಲೆ ಆಡಿಸ್ತಾಳೆ. ಅಯ್ಯೋ ಏನಿಲ್ಲ ವರುಣ್. ಹಾಗಿದ್ರೂ ಊಟದ ಉಳಿದ ಸಮಯದುದ್ದಕ್ಕೂ ಅವಳು ತನ್ನದೇ ಆದ ಆಲೋಚನೆಗಳ ಜಗತ್ತಿನಲ್ಲಿ ಕಳೆದುಕೊಂಡಂತೆ ತೋರ್ತಿತ್ತು. ತಾನು ಅನುಭವಿಸಿದ ಆ ತೀವ್ರವಾದ ಹುರಿಯುತ್ತಿರುವ ನೋಟವು ಕೇವಲ ತನ್ನ ಕಲ್ಪನೆಯಲ್ಲ ಎಂಬುದು ಅವಳಿಗೆ ತುಂಬ ಚೆನ್ನಾಗಿ ತಿಳಿದಿತ್ತು. ಆದಾಗ್ಯೂ ಅವಳಿಂದ ಆ ನೋಟದ ಮೂಲವನ್ನು ಕಂಡುಹಿಡಿಯೋಕ್ಕೆ ಆಗಲೇ ಇಲ್ಲ. ಊಟ ಮುಗಿಸಿದ ನಂತರವೇ ಅವಳು ಇಷ್ಟವಿಲ್ಲದೆ ತನ್ನ ಅನುಮಾನಗಳನ್ನು ಪಕ್ಕಕ್ಕಿಡ್ತಾಳೆ. ವರುಣ್ ಒಬ್ಬ ನಿಜವಾದ ಸಜ್ಜನನಂತೆ ಸಾಕಷ್ಟು ಸಮಯ ಆಯಿತು. ಅಶ್ವಿನಿ, ನಾನು ನಿನ್ನನ್ನು ಸುರಕ್ಷಿತವಾಗಿ ಮನೆಗೆ ತಲುಪಿಸಿ ಬರ್ತೇನೆ ಅಂತ ಹೇಳ್ತಾನೆ. ಆದರೆ ಅಶ್ವಿನಿ ಅವನ ಕೋರಿಕೆಯನ್ನು ನಯವಾಗಿ ನಿರಾಕರಿಸುತ್ತಾ, ಅದೆಲ್ಲ ಅಗತ್ಯವಿಲ್ಲ ವರುಣ್, ನಾನು ಇಲ್ಲಿಗೆ ನನ್ನ ಕಾರ್ನಲ್ಲೇ ಬಂದಿದ್ದೇನೆ, ನಾನು ನಿನಗೆ ಯಾಕೆ ಸುಮ್ಮನೆ ತೊಂದರೆಯನ್ನು ಕೊಡಲಿ ಅಂತ ಹೇಳ್ತಾಳೆ. ಕತೆ ಮುಂದುವರಿಯುತ್ತೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಭಾಗದಲ್ಲಿ ಆದಷ್ಟು ಬೇಗ ಭೇಟಿಯಾಗೋಣ.